ಬದಲಾವಣೆ ಅನ್ನೋದು ಜಗದ ನಿಯಮ. ಎಲ್ಲರೂ ಬದಲಾಗಲೇಬೇಕು. ನೀವು ಬದಲಾಗಲಿಲ್ಲ ಅಂದರೆ ಬದಲಾವಣೆಯೇ ನಿಮ್ಮನ್ನು ಬದಲು ಮಾಡುತ್ತೆ. ನಮಸ್ಕಾರ ಸ್ನೇಹಿತರೆ, ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರು ಬದಲಾಗ್ತಾ ಇದ್ದಾರೆ. ಯಾಕೆ ಬದಲಾಗ್ತಾ ಇದ್ದಾರೆ? ಹೇಗೆ ಬದಲಾಗ್ತಾ ಇದ್ದಾರೆ? ಯಾವ ಕಾರಣಕ್ಕೆ ಬದಲಾಗ್ತಾ ಇದ್ದಾರೆ? CM ಕುರ್ಚಿ ಆಸೆಗೆ ಬದಲಾಗ್ತಾ ಇದ್ದಾರಾ, ಅಥವಾ ಹೈಕಮಾಂಡಿನ ಸೂಚನೆಯಂತೆ ಬದಲಾಗ್ತಾ ಇದ್ದಾರಾ, ಅಥವಾ CM ಸಿದ್ದರಾಮಯ್ಯನವರನ್ನು ನೋಡಿ ಬದಲಾಗ್ತಾ ಇದ್ದಾರಾ? ಅವರ ಬದಲಾವಣೆಗೆ ಅದರಿಂದಾಗುವ ಅನುಕೂಲ ಏನಪ್ಪ ಅಂದರೆ CM ಆಗುವ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೀನಿ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಕಾರಣ, ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಒಂದು ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅಂದರೆ ಕನಕಪುರದ ಬಂಡೆ. ಡಿ ಕೆ ಶಿವಕುಮಾರ್ ಅಂದರೆ ಮಂಡ್ಯದ ಗಂಡು. ಡಿ ಕೆ ಶಿವಕುಮಾರ್ ಅಂದರೆ ಯಾರಿಗೂ ಎದರದ, ಯಾವುದಕ್ಕೂ ಎದರದ, ಯಾರಿಗೂ ಜಗ್ಗದ, ಯಾರಿಗೂ ಬಗ್ಗದ, ಯಾವುದೇ ಕೆಲಸಕ್ಕಾಗಲಿ ಆಟ ಹಿಡಿದು ಸಾಧಿಸುವಂತಹ ಒಬ್ಬ ಕಾಂಗ್ರೆಸ್ ನಾಯಕ. ಆಟಕ್ಕೆ ಬಿದ್ದರೆ ಯಾವ ಮಟ್ಟಕ್ಕಾದರೂ ಹೋಗುವಂಥವ್ರು. ಏನು ಬೇಕಾದರೂ ಸಾಧಿಸ್ಬಿಡ್ತೀನಿ, ಏನು ಬೇಕಾದರೂ ಮಾಡಿ ಸಾಧಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ರು. ಆನೆ ನಡೆದಿದ್ದೇ ದಾರಿ ಅಂತ ಆಗ್ಬಿಟ್ಟಿತ್ತು. ಸ್ನೇಹಿತರೆ, ಅವರಲ್ಲಿ ಬದಲಾವಣೆ ಸ್ಟಾರ್ಟ್ ಆಯಿತು. ಯಾವಾಗಪ್ಪ ಅಂದರೆ ಬದಲಾವಣೆಗೆ ಕಾರಣಗಳು ಬೇಕಲ್ವಾ. ನಂಬರ್ 1, ಪಾರ್ಲಿಮೆಂಟ್ ಚುನಾವಣೆ ನಡೀತು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಶಿವಕುಮಾರ್ ಅವರ ಸಹೋದರರಾದಂಥ ಡಿ ಕೆ ಸುರೇಶ್ ಅವರು ಕಂಟೆಸ್ಟ್ ಮಾಡಿದರು. ಡಿ ಕೆ ಸುರೇಶ್ ಅವರಿಗೆ 10-15 ವರ್ಷದ MP ಆಗಿ ಅನುಭವ ಇತ್ತು. ದೇಶದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿದ್ರು. 24/7 ರಾಜಕಾರಣನೇ ಮಾಡ್ತಾ ಇದ್ರು. ಸಹೋದರರಾದಂಥ ಡಿ ಕೆ ಶಿವಕುಮಾರ್ ಇದ್ರು. ಕಾಂಗ್ರೆಸ್ ಪಕ್ಷ ಇತ್ತು. ಆದರೂ ಸಹಿತ ಒಬ್ಬ ಸರಳ ಸಜ್ಜನ ರಾಜಕಾರಣಿ ಅಲ್ಲ, ಅವರು ಸರಳ ಸಜ್ಜನ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅಪೋಸಿಟ್ಟು ಗೆದ್ಬಿಟ್ರು. ಮಂಜುನಾಥ್ ಗೆದ್ರು. ಡಿ ಕೆ ಸುರೇಶ್ ಅವರು ಸೋತರು. ಕಾರಣ ಏನು? ನೀವೆಷ್ಟೇ ಪ್ರಚಂಡರಾಗಿರ್ರಿ, ಎಷ್ಟೇ ಪ್ರಬಲರಾಗಿರ್ರಿ, ಒಳ್ಳೆತನದ ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ಅನ್ನೋ ಸರಳ ಸತ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಯಿತು. ಹಾಗೂ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಗೊತ್ತಾಯಿತು. ಇಲ್ಲಿ ಯಾವುದು ಡಿಕ್ಟೇಟರ್ಶಿಪ್ ನಡೆಯಲ್ಲ. ಎಷ್ಟೇ ಪವರ್ಫುಲ್ ಇದ್ರೂ ನಡೆಯಲ್ಲ. ಜನ ಓಟ್ ಹಾಕಿ ಗೆಲ್ಸಲ್ಲ ಅನ್ನೋ ಸತ್ಯ ಗೊತ್ತಾಯಿತು. ನಂಬರ್ 2, ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಸ್ಟಾರ್ಟ್ ಆಯಿತು. ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ತಮ್ಮ ಅಂದರೆ ಸೋತಿದ್ರಲ್ಲ, ಡಿಫೀಟೆಡ್ ಆಗಿ, ಸುರೇಶ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ. CM ಸಿದ್ದರಾಮಯ್ಯನವರು ಸಹಿತ ಸುರೇಶ್ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದರು. ಆದರೂ ಸಹಿತ ಡಿ ಕೆ ಸ್ವಜನ ಪಕ್ಷಪಾತದಿಂದ ದೂರ ಇದ್ದು ಗೆಲ್ಲೇಬೇಕು ಅಂತ ಬುದ್ಧಿವಂತಿಕೆಯಿಂದ ಯೋಗೇಶ್ವರಿಗೆ ಟಿಕೆಟ್ ಕೊಟ್ಟರು. ಹಾಗೂ ಅವರನ್ನು ಗೆಲ್ಲಿಸ್ಕೊಂಬಂದರು. ಇದು ಬದಲಾವಣೆ. ಅಂದರೆ
ರಾಜಕಾರಣ ಅನ್ನೋದು ಅಥವಾ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಇಲ್ಲಿ ಸ್ವಜನ ಪಕ್ಷಪಾತ ಇರಬಾರ್ದು ಅನ್ನೋದು ಗೊತ್ತಾಯಿತು. ನಂಬರ್ 3, ಸಿದ್ದರಾಮಯ್ಯನವರು ಎಷ್ಟು ಬಲಿಷ್ಠ ನಾಯಕರು ಅಂತಂದರೆ, ಸಿದ್ಧಾಂತ, ತತ್ವ, ಆದರ್ಶ ಹಾಗೂ ಎಲ್ಲವನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅವ್ರದ್ದೇ ಆದ ಒಂದು ಬಲಾಢ್ಯ ಟೀಮ್ ಇದೆ. ಆ ಟೀಮಿನ ಯಾರೇ ಆಗಲಿ ಏನೇ ಮಾತಾಡಿದರೂ ಸಹಿತ ಡಿ ಕೆ ಶಿವಕುಮಾರ್ ಅವರು ಕೌಂಟ್ರ್ ಕೊಡ್ತಾ ಇಲ್ಲ. ಯಾಕಪ್ಪ ಅಂದರೆ, ನಾನೊಂದು ವಿಡಿಯೋ ಮಾಡಿದ್ದೆ, ರಾಜಕೀಯಕ್ಕೆ ಗುಡ್ ಬೈ ಹೇಳಿದ ಡಿ ಕೆ ಅಂತ. ಅಲ್ಲಿ ಸೋನಿಯಾ ಗಾಂಧಿ ಅವರ ಮುಂದೆ ಅವರು ಹೇಳಿದಂಥದ್ದು, ನನಗೆ ಪಕ್ಷದ ಅಧ್ಯಕ್ಷ ಸ್ಥಾನನೂ ಬೇಡ, DCM ಬೇಡ, MLA ಬೇಡ, ರಾಜಕೀಯನೇ ಬೇಡ, ಬರೀ ಪಕ್ಷದ ಕೆಲಸ ಇದ್ದರೆ ಸಾಕು, ಆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ. ಅದನ್ನು ಮತ್ತೆ ಸ್ನೇಹಿತರೆ ಇಲ್ಲಿ ಮತ್ತೆ ಅದನ್ನು ಹೇಳಿದರು. ಏನು ಹೇಳಿದರು? ನನಗೆ ಯಾವುದೇ MLAಗಳ ಸಪೋರ್ಟ್ ಬೇಡ, ಯಾವುದೇ MP ಗಳ ಸಪೋರ್ಟ್ ಬೇಡ, ಯಾವುದೇ ಕಾರ್ಯಕರ್ತರು ಜೈ ಅನ್ನೋದು ಬೇಡ, ಮುಂದಿನ ಮುಖ್ಯಮಂತ್ರಿ ಆಗೋದು ಬೇಡ, ಅನ್ನೋದು ಬೇಡ ಅಂತ. ಹೈಕಮಾಂಡ್ ಏನು ಹೇಳುತ್ತೋ ಅಥವಾ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೋ ಆ ಕೆಲಸನ ನಾನು ಚಾಚೂ ತಪ್ಪದೆ ಮಾಡ್ತೀನಿ ಒಬ್ಬ ಕಾರ್ಯಕರ್ತನಾಗಿ ಅಂತ ಹೇಳಿದರು. ಅವರು ಭಗವದ್ಗೀತೆ ಒಂದು ಶ್ಲೋಕವನ್ನು ಹೇಳಿದರು, ಕರ್ಮಣ್ಯೇ ವಾದಕಾರ್ಯಸ್ಥೆ ಮಾ ಫಲೇಶು ಕದಾಚಲ ಅಂತ. ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದರು ಆ ಭಗವದ್ಗೀತೆಯ ಶ್ಲೋಕ. ಆಗ ಗೊತ್ತಾಯಿತು ಡಿ ಕೆ ಶಿವಕುಮಾರ್ ಅವರು ಬದಲಾಗ್ತಾ ಇದ್ದಾರೆ ಅಂತ. ಸ್ನೇಹಿತರೆ, ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರಿಗೆ, ಚೀಫ್ ಮಿನಿಸ್ಟರ್ ಆಗಲೇಬೇಕು ಅಂತ ಹಠ ಇದ್ದವ್ರಿಗೆ, ನಾನು ನನ್ನ ಡ್ಯೂಟಿನ ಮಾಡ್ತೀನಿ, ಫಲಾಫಲ ಭಗವಂತ ಕೊಡ್ತಾನೆ ಅಂತ ಹೇಳೋವಂಥ ಮನಸ್ಥಿತಿ ಬಂತಲ್ಲ, ನಿಜಕ್ಕೂ ಬದಲಾವಣೆ. ಸ್ನೇಹಿತರೆ, ಈಗ ಯಾವುದೇ ಸಮಸ್ಯೆ ಬಂದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ತಾಳ್ಮೆಯಿಂದ, ಬಹಳ ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸ್ತಾರೆ. ಹಾಗೂ ಹೈಕಮಾಂಡು ಸಹಿತ ಇವರಿಗೆ ಇನ್ನು ಬಹಳ 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 ಸೈಲೆಂಟಾಗಿರ್ಬೇಕು ನೀವು ಅಂತ ಹೇಳಿ ಕಳಿಸಿರಬೇಕು. ಹಾಗೂ ಎಲ್ಲ ಬದಲಾವಣೆಗೆ ಕಾರಣ ಒಂದು ಸೋಲು. ಆ ಸೋಲು ಇವರನ್ನು ಈ ಮಟ್ಟಕ್ಕೆ ಬದಲು ಮಾಡ್ತಾ ಇದೆ. ಸ್ನೇಹಿತರೆ, ಈಗ ಹೈಕಮಾಂಡ್ ಸಹಿತ ಇವರ ಪರವಾಗಿ ಕೆಲಸ ಮಾಡ್ತಾ ಇದೆ. CM ಸಿದ್ದರಾಮಯ್ಯನವರು ತ್ಯಾಗದ ಮಾತಾಡ್ತಾ ಇದ್ದಾರೆ. ಹಾಗೂ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಶಿರಸಾವಹಿಸಿ ಪಾಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. DKS ಇದೆ ತಪ್ಪು ಅಂತ ಹೇಳಿದರು ಸಿದ್ದರಾಮಯ್ಯನವರು. ಏನಪ್ಪ ಅಂದರೆ, ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ಅಂತ ಒಂದು ಖಾಸಗಿ ವಾಹಿನಿನಲ್ಲಿ ಹೇಳಿದ್ದರ ಪರಿಣಾಮ ಇದೆಲ್ಲ ಸಮಸ್ಯೆ ಆಯಿತು ಅಂತ ಹೇಳಿದರು. ಅದರ ಪರಿಣಾಮನೂ ಸಹಿತ DK ಶಿವಕುಮಾರ್ ಅವರಿಗೆ ಗೊತ್ತಾಯಿತು. ಹಾಗಾಗಿ ಅವರು ಎಲ್ಲವನ್ನ ತಪ್ಪನ್ನು ಒಪ್ಪಿಕೊಂಡು ಸೈಲೆಂಟ್ ಆಗಿದ್ದಾರೆ. ಈಗ ಇದು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ದಾರಿಯನ್ನು ಸುಗಮ ಮಾಡಿಕೊಡ್ತಾ ಇದೆ. ನಂಬರ್ 1, CM ಸಿದ್ದರಾಮಯ್ಯನವರು ತ್ಯಾಗದ ಮಾತಾಡಿದ್ದು ಅಂದರೆ, ನಾನು ಮುಖ್ಯಮಂತ್ರಿ ಪದವಿಯನ್ನು ಸಹಿತ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ದು. ನಂಬರ್ 2, DK ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಿದ್ರಲ್ಲ, ಅದನ್ನೆಲ್ಲವನ್ನ ಬಿಟ್ಟು ನಾನು ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಬದಲಾವಣೆ. ಹಾಗೂ ಹೈಕಮಾಂಡ್ ಆದೇಶವನ್ನು ಚಾಚೂ ತಪ್ಪದೆ ನಾನು
ನಿರ್ವಹಿಸ್ತೀನಿ ಅಂತ ಹೇಳಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾತು ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕುರ್ಚಿಯ ಕನಸನ್ನು, ಸಿ ಎಂ ಕುರ್ಚಿ ಇದೆಯಲ್ಲ ಶೀಘ್ರವೇ ಸಿ ಎಂ ಆಗುವ ಅವಕಾಶವನ್ನು ಹತ್ತಿರದಲ್ಲಿಟ್ಟಿದೆ ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವು ಯಾಕೆ ನೋಡಬೇಕು ಅಂತ ಹೇಳಿದ್ನಲ್ಲ, ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಹೇಳಿದರೆ, ಕರ್ಮಣ್ಯೇ ವಾಧಿಕಾರಸ್ಯೆ ಮಾ ಫಲೇಷು ಕದಾಚಲ ಅಂತ. ಅಂದರೆ ನೀವು ಏನೇ ಕೆಲಸ ಮಾಡ್ತಾಯಿದ್ರಿ, ಯಾವುದೇ ಕೆಲಸದಲ್ಲಿರಲಿ, ಏನಾದರೂ ಮಾಡ್ತಾಯಿರ್ರಿ, ಮಾಡೋ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಭಗವಂತ ಮೆಚ್ಚೋ ಹಾಗೆ ಯಾರಿಗೂ ತೊಂದರೆ ಆಗ್ದಂಗೆ ನೀವು ಮಾಡಿದ್ದೇ ಆದರೆ ಫಲಾಫಲಗಳನ್ನು ಭಗವಂತ ಕೊಡ್ತಾನೆ ಅಂತ. ಭಾಳ ಬ್ಯೂಟಿಫುಲ್ ಆಗಿದೆ. ಮಾಡೋ ಕೆಲಸ ಪ್ರಾಮಾಣಿಕವಾಗಿ, ಸತ್ಯವಾಗಿ, ಧರ್ಮವಾಗಿ, ಯಾರಿಗೂ ತೊಂದರೆ ಆಗದಾಗೆ ಮಾಡಬೇಕು ಅನ್ನೋದೇ ಈ ಒಂದು ಸ್ಟೋರಿಯ ಮೋರಲ್. ಇಲ್ಲಿವರೆಗೆ ನೀವು ನನ್ನ ವಿಡಿಯೋವನ್ನು ನೋಡಿದ್ದೀರಾ. ನಿಮಗೆ ಈ ಒಂದು ಸ್ಟೋರಿಯ ಮಾರಲ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೆ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ